ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿ ಪ್ರಿನ್ಸಸ್ ಕಟ್ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು, ಹಾಗೆಯೇ ಕಟ್ ವರ್ಕಲ್ಲೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಬ್ಯಾಕು ಬೋಟ್ ನೆಕ್ಕು ಕಟ್ ವರ್ಕು, ಹಾಗೆಯೇ ಸ್ಲೀವ್ಸ್ ಕೂಡ ಈ ರೀತಿ ಕಟ್ ವರ್ಕಲ್ಲಿ ಸ್ಕ್ಯಾಲಪ್ ಡಿಸೈನಲ್ಲಿ ಹೇಗೆ ಯೂಸ್ ಮಾಡೋದು, ಇದೊಂದನ್ನು ಯೂಸ್ ಮಾಡಿ ಹೇಗೆ ಕಟಿಂಗ್ ಮಾಡೋದು. ಸೊ ಸ್ಟಿಚಿಂಗ್ ಏನು ಜಾಸ್ತಿ ಹಿಡಿಯೋದಿಲ್ಲ, ನಿಮಗೆ ಒಂದು 15 ನಿಮಿಷದಲ್ಲೆಲ್ಲ ಸ್ಟಿಚಿಂಗ್ ಮಾಡಿಬಿಡ್ಬೋದು ಈ ರೀತಿ ಸ್ಕೇಲಪ್ಸ್ಗೆಲ್ಲ ಯೂಸ್ ಮಾಡೋದ್ರಿಂದ, ಹಾಗೆಯೇ ಫೆವಿಗ್ಲೂ ಯೂಸ್ ಮಾಡೋದ್ರಿಂದ. ಇದಕ್ಕೆ ನಾನು ರೆಡಿ ಥ್ರೆಡ್ ಪೈಪಿಂಗ್ನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ ಬಂದು. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ರೀತಿ ನಿಮಗೆ ಡಿಸೈನ್ ಹಾಕೋದಕ್ಕೆ ಸ್ಕ್ಯಾಲಪ್ಸ್ಗೆಲ್ ಸಿಗುತ್ತೆ ನೋಡಿ, 150 ರುಪೀಸ್ ಅಷ್ಟೇ. ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ನಾರ್ಮಲ್ ಶಾಪ್ಗಳಲ್ಲಿ ಸಿಗುತ್ತೆ. ತುಂಬಾ ನೋಡಿ ಈ ರೀತಿ ತುಂಬಾ ಗಟ್ಟಿ ಇದೆ. ಸೊ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈ ಡಿಸೈನ್ ಮಾಡ್ಬೋದು, ಇಲ್ಲಾಂತಂದರೆ ಈ ರೀತಿ ಚಿಕ್ಕದಾಗಿ ಸ್ಕ್ಯಾಲಪ್ ಮಾಡ್ಬೋದು, ಹಾಗೆಯೇ ಇದ್ರ ಡಿಸೈನ್ ಮಾಡ್ಬೋದು, ಸ್ಟ್ರೈಟ್ ಲೈನ್ ಕೂಡ ಹಾಕ್ಬೋದು. 4 ಕೂಡ ಇದೊಂದೇ ಸ್ಕೇಲಲ್ಲಿ ಸಿಗುತ್ತೆ. ನೀವು ಬೇಕು ಅಂತಂದರೆ ಈ ರೀತಿ ತಗೊಳ್ಳಿ, ನಿಮಗೆ ಯಾವಾಗಲೂ ಕೂಡ ಕರೆಕ್ಟಾಗಿ ಬರುತ್ತೆ. ನಾನು ಇದರಲ್ಲಿ ಯಾವುದೇ ರೀತಿ ಕ್ಯಾನ್ವಾಸ್ ಯೂಸ್ ಮಾಡ್ದೇನೆ. ಸೊ ಇದರಿಂದ ಹೇಗೆ ಇದೊಂದನ್ನು ಯೂಸ್ ಮಾಡಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ, ಸೊ ನಾರ್ಮಲಾಗಿ ಸ್ಟಿಚ್ ಮಾಡ್ತೀರಾ ಅಂದರೆ ಅವ್ರಿಗೆ ಸ್ಟಿಚಿಂಗ್ ಅನ್ನೋದು ಒಂದು ಲೆಕ್ಕನೇ ಇರೋದಿಲ್ಲ. ಸೊ ಬಿಗಿನರ್ಸ್ಗಾಗಿಯೇ ನಾನು ಈ ಒಂದು ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇವಾಗ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಇದು ಬಂದು ನಾವು 34 ಸೈಜ್ ಬ್ಲೌಸು. ಸೊ ನೀವು ಎಷ್ಟೇ ಸೈಜ್ ಬ್ಲೌಸ್ ಕಟ್ ಮಾಡಿದ್ರು ಕೂಡ ಇದೇ ಮೆಥಡ್ನ ಯೂಸ್ ಮಾಡ್ಕೋಬೋದು. ಈ ರೀತಿ ಸ್ಕ್ಯಾಲಪ್ಸ್ಗಳು ಇವಾಗ ಮನೇಲಿಲ್ಲ, ನೀವು ಕೂಡ ತಗೊಂಡಿಲ್ಲ ಅಂತಂದರೆ ಈ ರೀತಿ ಡಬ್ಬಿದು ಮುಸ್ಕು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಅರ್ಧ ತಗೊಳ್ಳಿ. ಇವಾಗ ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇದರ ಅಳತೆಗೆ ಇದ್ರಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಈ ರೀತಿ ಬಟ್ಟೆ ಮೇಲ್ಗಡೆ ಇಟ್ಟು ನೋಡಿ, ಇದು ಕೂಡ ಅದೇ ರೀತಿ ಸ್ಕ್ಯಾಲಪ್ ಡಿಸೈನಲ್ಲೇ ಬಂತು. ಇವಾಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ರೀತಿ ಪೆನ್ಸಿಲ್ ಕೂಡ ಪೆನ್ಸಿಲ್ ಕೂಡ ಸಿಗುತ್ತೆ. ಬೇಕು ಅಂತಂದರೆ ನೀವು ಶಾಪಲ್ಲಿ ತೊಗೋಬೋದು, ಇಲ್ಲಾಂತಂದರೆ ಮಾರ್ಕರಿಂದ ಕೂಡ ಮಾಡ್ಬೋದು. ಫಸ್ಟು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನಾನು ಮಾರ್ಕರಿಂದ ಏನಕ್ಕೆ ತೋರಿಸ್ತಾ ಇದೆ ಅಂತಂದರೆ ಅದು ಸ್ವಲ್ಪ ನಿಮಗೆ ರಾತಾಗಿ ಕಾಣಿಸುತ್ತೆ ಚೆನ್ನಾಗಿ, ಅದಕ್ಕೋಸ್ಕರ ಮಾರ್ಕ್ ಮಾಡಿ ತೋರಿಸ್ತಾ ಇದೆ. ಇದರಲ್ಲಿ ನಿಮಗೆ ಅಷ್ಟು ಕಲರ್ ಕಾಣಿಸೋದಿಲ್ಲ, ಆದರೂ ಕೂಡ ಅದರಲ್ಲೇ ತೋರಿಸ್ತೀನಿ. ಫಸ್ಟ್ ನಾನು ಇವಾಗ ಪೆನ್ಸಿಲ್ ತೋರಿಸೋದಕ್ಕೋಸ್ಕರ ತೋರಿಸ್ತೀನಿ ಅಷ್ಟೇ. ಬೆನ್ನಿನ ಪೂರ್ಣ ಉದ್ದನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಅಳತೆ ಬ್ಲೌಸ್ ಇಟ್ಕೊಳ್ಳಿ. ಭುಜದಿಂದ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 15 ಇಂಚ್ ಬರ್ತಾಯಿದೆ. 15 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅರ್ಧ ಇಂಚು ಎಕ್ಸ್ಟ್ರಾ ಭುಜ ಅಟ್ಯಾಚ್ ಮಾಡೋದಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಬಂದು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟು, ಹಾಗೆಯೇ ಬ್ಯಾಕಲ್ಲಿ ಬೋಟ್ ನೆಕ್ಕು. ಫ್ರಂಟಲ್ಲಿ ನಾರ್ಮಲ್ ಪ್ರಿನ್ಸಸ್ ಕಟ್ಟಿದ್ರು ಕೂಡ ನಾರ್ಮಲ್, ಹಾಗೆಯೇ ಬ್ಯಾಕಲ್ಲಿ ಬೋಟ್ ನೆಕ್ ಇದೆ ಅಲ್ವಾ, ಅದಕ್ಕೋಸ್ಕರ ಎರಡೂ ಒಟ್ಟಿಗೆ ಕಟಿಂಗ್ ಮಾಡೋದು ತೋರಿಸ್ತೀನಿ. ಫ್ರಂಟು ಮತ್ತು ಬ್ಯಾಕು ಎರಡು ನೀವು ಒಟ್ಟಿಗೆ ಕಟಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಎರಡೂ ಕೂಡ ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ ಯೂಸ್ ಮಾಡ್ತಾ ಇದ್ದೀವ ಅಂತಂದರೆ ಎರಡೂ ಕೂಡ ಒಂದೇ ಸಮನಾಗಿ ಇರಬೇಕು. ಸೊ ಯಾವುದೇ ರೀತಿ ಚೇಂಜಸ್ ಇಲ್ಲ ಇದರಲ್ಲಿ. ಇವಾಗ 34 ಎದೆ ಸುತ್ತಳತೆಗೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಯಾವ ರೀತಿ ನೀವು ಬೋಟ್ ನೆಕ್ಗೆ ತಗೋಬೇಕು ಅನ್ನೋದನ್ನು ನೀವು ಅದನ್ನು ನೋಡ್ಬೋದು. ವಿಡಿಯೋ ಕೊನೆಯಲ್ಲಿ ಬೇಕು ಅಂತಂದರೆ ಹಾಕ್ತೀನಿ ನಾನು. ಸೊ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ತಗೋಬೇಕು ಅನ್ನೋದು ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ 8.5 ಇಂಚ್ಗೆ ನಾವು 2 ಇಂಚ್ ಮೈನಸ್ ಮಾಡಿ, ಯಾಕಂತಂದರೆ ಇದು 8.5 ಬಂತಲ್ವ, 6.5ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. 7.5 ಮತ್ತು 8.5 2 ಇಂಚನ್ನ ಮೈನಸ್ ಮಾಡಿ ಈ ರೀತಿ 6.5 ಇಂಚ್ ಸಾಕಾಗುತ್ತೆ. 34 ಎದೆ ಸುತ್ತಳತೆಗೆ ಇಲ್ಲಿ 6.5 ತಗೊಳ್ಳಿ. ಹಾಗೆಯೇ ಹಾರ್ಮೋಲ್ ಕೂಡ 6.5. ನಾವು ಬೋಟ್ ನೆಕ್ ಬ್ಲೌಸ್ಗೆ ಫ್ರಂಟು ಮತ್ತು ಬ್ಯಾಕು ಸಪ್ರೇಟ್ ಕಟ್ ಮಾಡಬೇಕು ಅಂತ ಏನಿಲ್ಲ, ಹಾಗಾಗಿ ನಾನು ಒಂದೇ ಸಲ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸುಮಾರು ಕಮೆಂಟ್ ಬಂದಿತ್ತು, ಇದು ಸ್ಟಿಚ್ ಮಾಡೋ ಟೈಮಲ್ಲಿ ನಾವು ಮಿಷಿನಲ್ಲೇ ಸ್ಟಿಚ್ ಮಾಡ್ಬೋದು ಹಾಗೆ ಹೀಗೆ ಅಂತ. ಅದಕ್ಕೆ ನಾನು ಇವತ್ತು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿ ಕೂಡ ಅದನ್ನು ಕಟಿಂಗ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಬಿಗಿನರ್ಸ್ಗೆ ಇವಾಗ ನಾವು ಟೈಲರಿಂಗ್ ಚೆನ್ನಾಗಿ ಮಾಡ್ತೀವಿ, ಹಾಗಾಗಿ ನಾವು ಪ್ರಾಬ್ಲಮ್ ಇಲ್ಲದೆ ಮಾಡ್ಬೋದು. ಸೊ ಬಿಗಿನರ್ಸ್ಗೆ ಏನಾಗುತ್ತೆ ಅಂತಂದರೆ ಬಟ್ಟೆ ತೆಳುವಿತು ಅಂತಂದರೆ ಬಟ್ಟೆನ ಬಿಟ್ಟು ನಾವೇನಾದರೂ ಸ್ಟಿಚ್ ಮಾಡ್ತು ಅಂತಂದರೆ ಅಲ್ಲೇ ರಿಂಕಲ್ಸ್ ಬಂದುಬಿಡುತ್ತೆ. ಆವಾಗ ಇವ್ರಿಗೆ ಟೈಲರಿಂಗ್ ಕೆಲಸ ಬರೋದೇ ಇಲ್ಲ ಅನ್ನೋ ರೀತಿ ಫಿಕ್ಸ್ ಆಗೋಗ್ಬಿಡ್ತಾರೆ ಜನರು. ಅದಕ್ಕೋಸ್ಕರ ಆ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಇವಾಗ ಒಂದು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಕೊಡಿ. ಇದಿಷ್ಟ ಆಯ್ತಲ್ವ.
ಇಲ್ಲಿಗೆ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಭುಜ ಬಂದು ನಮಗೆ 3 ಇಂಚ್ಗೆ ಸಾಕಾಗುತ್ತೆ. ಸೊ ಡೀಪ್ ಬಂದು 6.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಡೀಪು ಎಷ್ಟು ಬೇಕು ಅಷ್ಟು ಅಳತೆಗೆ ಡೀಪ್ ಇಟ್ಕೊಳ್ಳಿ. ನಾನು ಇದಕ್ಕೆ ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಶೇಪ್ ಕೊಟ್ಟೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಶೇಪ್ ಅನ್ನೋದನ್ನು ನೀವು ಕೊಟ್ಕೋಬೋದು. ಇವಾಗ ಪ್ರಿನ್ಸ್ ಕಟ್ಗೆ ಹೇಗೆ ನಾವು ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಹಾಕೊಳ್ಳೋಣ, ಬ್ರಾಡ್ ಸಿಗುತ್ತೆ ಇನ್ನೊಂದು ಸ್ವಲ್ಪ ಅಂತ. ಇದನ್ನು ನೋಡಿ, ಫ್ರಂಟ್ ಪಾರ್ಟ್ನಲ್ಲೇ ತಗೊಳ್ಳಿ ನೀವು. ಫ್ರಂಟ್ ಪಾರ್ಟಲ್ಲಿ ಭುಜದಿಂದ ನಾವು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿರ್ತೀವಲ್ಲ, ಒಂದು ಅರ್ಧ ಇಂಚ್ಗೆ ಭುಜನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಅರ್ಧ ಇಂಚ್ಗೆ. ಇದಾದ ನಂತರ ನಾವು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಹಾಗೆಯೇ ಅದರಿಂದ ಮೇಲ್ಗಡೆ ಡಾಟ್ ಬರುತ್ತೆ ನೋಡಿ. ಸೊ ತೋರಿಸ್ತೀನಿ ರೀ, ಈ ರೀತಿ ಡಾಟ್ ಬರುತ್ತಲ್ವ, ಉಲ್ಟನೇ ಮಾರ್ಕ್ ಮಾಡಿ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ರೀತಿ ಭುಜದಿಂದ ಮೇಲ್ಗಡೆ ಡಾಟ್ ಹಿಡ್ದಿರ್ತೀವಿ ನೋಡಿ, 2 ಇಂಚ್ಗೆ ನಾವು ಇಲ್ಲಿ ಡಾಟ್ ಹಿಡ್ದಿರ್ತೀವಿ ಅಲ್ವಾ, ಆ ಡಾಟ್ವರೆಗೂ ಕೂಡ ಇಟ್ಕೊಂಡು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಡಾಟ್ ಪಾಯಿಂಟ್ವರೆಗೂ ಕೂಡ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ ನಾವು ಇಲ್ಲಿ ಡಾಟ್ ಹಿಡ್ದಿರ್ತೀವಿ ಅಲ್ವಾ, ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಒಂದು 3 ಇಂಚ್ಗೆ ಸಾಕಾಗುತ್ತೆ. ಪ್ರಿನ್ಸ್ ಕಟ್ಗೆಲ್ಲ 3 ಇಂಚ್ಗೆ ಸಾಕು. ಸೊ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ. ಇದೇನು ಬೇಡ, ಯಾಕಂತಂದರೆ ಅದು ಇಲ್ಲಿವರೆಗೂ ಕೂಡ ಅಂತ ಅನ್ನೋದಕ್ಕೆ ಮಾತ್ರ ಇದು ಮಾರ್ಕ್ ಮಾಡ್ಕೊಂಡಿರೋದು ಅಷ್ಟೇ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಡಾಟ್ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲಾಂದರೆ ಈ ರೀತಿ ಸೈಡೇ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ 3 ಇಂಚ್ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಸೈಡೇ ಇಟ್ಟು ಕೂಡ ಮಾರ್ಕ್ ಮಾಡ್ಕೋಬೋದು. ಇದಿಷ್ಟನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ಕಡೆ ಅರ್ಧ ಇಂಚು, ಹಾಗೆಯೇ ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಹಾಗೆಯೇ ಈ ಕಡೆ 1 ಇಂಚು, 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇದಾದಮೇಲೆ ಇದಿಷ್ಟು ಆಯ್ತಲ್ವಾ. ಸೊ 34 ಎದೆ ಸುತ್ತಳತೆಗೆಲ್ಲ ಈ ರೀತಿ ನೀವು ಮಾಡ್ಕೋಬೋದು. ಇಲ್ಲಿಂದ ನಾವು ಸ್ಟ್ರೈಟ್ ಲೈನ್ ಹಾಕಿರ್ತೀವಲ್ಲ, ಅದನ್ನು ಈ ರೀತಿ ಕೊಡಿ. ಈಗ ಕೊಟ್ಟಾದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಶೇಪ್ ಕೊಡಿ. ಈಗ ಇದಿಷ್ಟೇ, ತುಂಬಾ ಈಸಿಯಾಗಿ ಪ್ರಿನ್ಸ್ ಕಟ್ ಅನ್ನೋದು ಆಯ್ತಲ್ವ. ಇದು 1 ಇಂಚು ಡಾಟ್ ಪಾಯಿಂಟ್ನ ನಾವು ಈ ರೀತಿ ಕಟ್ ಮಾಡಿ ತೆಗಿತೀವಿ. ಆವಾಗ ನಿಮಗೆ ಇಲ್ಲಿ ಕಪ್ಸ್ ಅನ್ನೋದು ಬರುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಚೆಸ್ಟ್ ಜಾಸ್ತಿ ಇತ್ತು, 34 ಎದೆ ಸುತ್ತಳತೆ ಇದ್ದು ಕೂಡ ನಿಮಗೆ ಚೆಸ್ಟ್ ಜಾಸ್ತಿ ಇತ್ತು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಇದನ್ನು 1.5 ಇಂಚ್ ತಗೊಳ್ಳಿ. ಅಥವಾ 34 ಎದೆ ಸುತ್ತಳತೆ ಇದ್ದು ಚೆಸ್ಟ್ ಕಡಿಮೆ ಇತ್ತು ಅಂತಂದರೆ ಅರ್ಧ ಇಂಚು ತಗೊಳ್ಳಿ. ಸೊ ಇಷ್ಟೇ, ಇನ್ನೇನೂ ಕೂಡ ವ್ಯತ್ಯಾಸ ಆಗೋದಿಲ್ಲ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆಯೋಣ ನೋಡಿ. ಇದರಲ್ಲಿ ಫ್ರಂಟು ಮತ್ತು ಬ್ಯಾಕ್ ಅಂತ ಏನಿಲ್ಲ, 2 ಒಟ್ಟಿಗೆ, ಹಾಗಾಗಿ ನಾನು 2 ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಎಲ್ಲರೂ ಕೂಡ ಸುಮಾರು ರೀತಿ ಮಾಡ್ತಾರೆ. ಸೊ ನಾನು ಇದನ್ನು ಯಾವಾಗಲೂ ಕೂಡ ಸ್ಟಿಚಿಂಗ್ ಮಾಡಿರೋವಂಥದ್ದು ಎಲ್ಲರೂ ಕೂಡ ಪರ್ಫೆಕ್ಟಾಗಿ ಆಗಿದೆ. ಹಾಗಾಗಿ ನಾನು ನಿಮಗೂ ಕೂಡ ಇದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ನೋಡಿ. ಕರೆಕ್ಟ್ ಬರಲಿಲ್ಲ ಅಂದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಈ ರೀತಿ ಫ್ರಂಟ್ನ. ಸೊ ನಾನು ಇದೆಲ್ಲಕ್ಕೂ ಕೂಡ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡ್ತೀನಿ. ಅದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ, ಥ್ರೆಡ್ ಪೈಪಿಂಗ್ ಹೇಗೆ ಯೂಸ್ ಮಾಡಬೇಕು ಅಂತ ನೋಡಿ. ಇದಿಷ್ಟ ಆಯ್ತಲ್ವ. ಇವಾಗ ಇಲ್ಲಿಂದ ಹೀಗೆ ಕಟ್ ಮಾಡ್ಕೋಬೇಕು. ಹೀಗೆ ಕಟ್ ಮಾಡಿಕೊಂಡು ಇದನ್ನು ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡಿರೋದನ್ನು ಈ ರೀತಿ ಕಟ್ ಮಾಡಿ. ಇದಿಷ್ಟ ಆಯಿತು. ಇವಾಗ ನೋಡಿ, ಇದು ರೆಡಿ ಆಯಿತು ನೋಡಿ. ಫ್ರಂಟಲ್ಲಿ ಈ ರೀತಿ ರೆಡಿ ಆಯಿತು. ಹಾಗೆಯೇ ಒಂದು ಸೈಡ್ ಈ ಕಡೆ ಬರುತ್ತೆ, ಒಂದು ಸೈಡ್ ಈ ಕಡೆ ಬರುತ್ತೆ. ಆವಾಗ ನಿಮಗೆ ಕಪ್ಸ್ ಅನ್ನೋದು ಕೂರುತ್ತೆ. ಇದಿಷ್ಟು ಫ್ರಂಟ್ ಪಾರ್ಟ್ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಅವ್ರಿಗೆ ಡೀಪ್ ಬಂದು 10 ಇಂಚ್ಗೆ ಇಡ್ತಾ ಇದ್ದೀನಿ. 11 ಇಂಚ್ ಕೂಡ ಇಡಿ, ಯಾಕಂತಂದರೆ ಇದು ಬೋಟ್ ನೆಕ್ ಅಲ್ವಾ, ಹಾಗಾಗಿ 11 ಇಂಚ್ಗೆ ಇಟ್ಟರು ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ 11 ಇಂಚ್ಗೆ ಇಟ್ಟಾದಮೇಲೆ ಈ ರೀತಿ ಫಸ್ಟ್ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲೂ ಕೂಡ ನೀವು ಬೇಕು ಅಂತಂದರೆ ಸ್ಕ್ಯಾಲಪಲ್ಲೇ ಇಟ್ಕೋಬೋದು. ಸೊ ಇಲ್ಲಿ ಬೇಕು ಅಂತಂದರೂ ಇಲ್ಲೂ ಕೂಡ ಸ್ಕ್ಯಾಲಪಲ್ಲಿ ಇಟ್ಕೊಳ್ಳಿ. ಇದಾದ ನಂತರ ಈ ರೀತಿ ಸ್ಕೇಲ್ನ ಯೂಸ್ ಮಾಡಿಕೊಂಡು
ನೋಡಿ ಈ ರೀತಿ ಸ್ಕೇಲ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೊ ಇವಾಗ ಟ್ರೆಂಡಿಂಗ್ ಇರೋವಂಥ ಡಿಸೈನ್ ಇದು, ಹಾಗಾಗಿ ನಾನು ಇದೇ ಡಿಸೈನ್ನೇ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗಿಬೋದು. ನೀವು ಈ ರೀತಿ ಕೂಡ ಮಾಡಬೇಕಾದ್ರೆ ಈ ಸ್ಕೇಲ್ನ ಈ ರೀತಿ ಉಲ್ಟಾ ಇಟ್ಕೊಂಡು ಕೂಡ ನೋಡಿ ಈ ರೀತಿ ಬೇಕು ಅಂತಂದರೆ ಈ ರೀತಿ ಕೂಡ ಕಟ್ ವರ್ಕಲ್ಲಿ ಇಟ್ಕೋಬೋದು. ನಿಮಗೆ ಹೇಗೆ ಬೇಕು ಅನಿಸುತ್ತೆ ಡಿಸೈನು ಆ ರೀತಿ ಇಟ್ಕೋಬೋದು. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆಯೋಣ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಕಟ್ ಮಾಡೋದು. ಸೊ ಕ್ಯಾನ್ವಾಸ್ ಕಟ್ ವರ್ಕಲ್ಲಿ ನಿಮಗೆ ಪರ್ಫೆಕ್ಟಾಗಿ ಒಂದೊಂದು ಸಲ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಬರುತ್ತೆ. ಸೊ ಒಂದು ಪೇಪರ್ ತಗೊಂಡು ಕಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ ಈ ರೀತಿ ಇವಾಗ ಇದನ್ನು ಕಟ್ ಮಾಡಿದ್ದೀನಿ. ಇದನ್ನು ನಾನು ಥ್ರೆಡ್ ಪೈಪಿಂಗ್ನ ಹಾಕಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಇದಿಷ್ಟು ಆಯ್ತಲ್ವ. ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ದು ಕೂಡ ಅಷ್ಟೇ ಕ್ಯಾಲಾಪ್ಸ್ಗೆ ಕಟ್ ಮಾಡ್ತಾ ಇದ್ದೀನಿ ಅಂದೆ ಅಲ್ವಾ, ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮಿಕ್ಕೊಂಡಿರೋ ಅಂಥ ಪೀಸ್ನ. 4 ಫೋಲ್ಡ್ ಮಾಡಿಕೊಂಡು ಫಸ್ಟು ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಸೊ ನಾನು ನಾರ್ಮಲಾಗಿ ಸ್ಲೀವ್ಸ್ ಕಟಿಂಗ್ನ ಪ್ರತಿಯೊಂದು ವೀಡಿಯೋದಲ್ಲೂ ಅಳತೆ ಬ್ಲೌಸನ್ನೇ ಇಟ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ. ಸೊ ನನ್ನ ವೀಡಿಯೋಸಲ್ಲಿ ಹೋಗಿ ನೋಡ್ಬೋದು ನೀವು. ಅಳತೆ ಬ್ಲೌಸ್ನೇ ಇಟ್ಟು ನಾನು ಕಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ. ಇವತ್ತು ಟೇಪಲ್ಲಿ ಕೂಡ ನೀವು ಅಳತೆ ತಗೊಂಡು ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇದು ಬಂದು 10 ಇಂಚು ಸ್ಲೀವ್ಸು ಸಾಕಾಗುತ್ತೆ. 10 ಇಂಚು ಸ್ಲೀವ್ಸ್ಗೆ ಫಸ್ಟು ಒಂದು ಲೈನ್ ಹಾಕೊಳ್ಳೋಣ. ಇದಾದ ನಂತರ ಡೌನಿಂಗು ನಮಗೆ 3/4 ಇಂಚ್ಗೆ ಸಾಕು. 10 ಇಂಚ್ಗೆ 3/4 ಇಂಚು ಡೌನಿಂಗ್ ಸಾಕಾಗುತ್ತೆ. ಅದಕ್ಕೂ ಕೂಡ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೊ ಇದಿಷ್ಟು ಆಯ್ತಲ್ವ. ಇವಾಗ ಇದಕ್ಕೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚ್ಗೆ ತಗೋಬೋದು, ಇಲ್ಲ 1 ಇಂಚ್ಗಾದರೂ ತಗೋಬೋದು. ಹಾರ್ಮಲ್ ರೌಂಡ್ ಬಂದು ಇವ್ರದ್ದು 7.5 ಇಂಚ್ ಇದೆ. 7.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಶೇಪ್ ಕೊಡಿ. ಇಷ್ಟೇ, ತುಂಬಾ ಈಸಿಯಾಗಿ ಆಯ್ತಲ್ವ. ಇವಾಗ ಇದನ್ನು ಫ್ರಂಟ್ ಶೇಪ್ ಹೇಗೆ ತೆಗೆಯೋದು ಅಂತಂದ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡುವಾಗಲೇ ತೋರಿಸ್ತೀನಿ. ಸೊ ಇದಕ್ಕೂ ಕೂಡ ಅಷ್ಟೇ ಸ್ಕ್ಯಾಲಪ್ ಡಿಸೈನ್ ಇಟ್ಟಿರೋದ್ರಿಂದ ಸ್ಕೇಲ್ನ ಈ ರೀತಿ ಇಟ್ಕೊಳ್ಳಿ. ಸೊ ನಾನು ಪೆನ್ಸಿಲ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀಯಲ್ವ. ಈ ರೀತಿ ಸ್ಕ್ಯಾಲಪ್ ಡಿಸೈನ್ಗೆಲ್ಲ ಪೆನ್ಸಿಲ್ ಆಯಿತು ಅಂತಂದರೆ ನಿಮಗೆ ನೀಟಾಗಿ ಮಾರ್ಕ್ ಮಾಡ್ಕೋಬೋದು. ನೀವು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ಳೋದ್ಕಿಂತ ಪೆನ್ಸಿಲ್ ಆದ್ರೆ ನೋಡಿ ಈ ರೀತಿ ಕರೆಕ್ಟಾಗಿ ಸಿಗುತ್ತೆ ನಿಮಗೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ನೋಡಿ ಇಷ್ಟು ಆಯಿತು. ಇದಕ್ಕೆ ಬೇಕು ಅಂತಂದರೆ ಬೀಡ್ಸ್ ಕೂಡ ಹಾಕೋಬೋದು. ಸೊ ನಾನು ಪೈಪಿಂಗ್ ಹಾಕಿ ತೋರಿಸ್ತೀನಿ ಅಂದೆ ಅಲ್ವಾ, ಹಾಗಾಗಿ ಪೈಪಿಂಗ್ನ ಯೂಸ್ ಮಾಡ್ತೀನಿ. ಇದೇ ಅಲ್ವಾ. ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಅದು ನೀವು ಶಾಪಲ್ಲಿ ಹೋಗಿ ಕೇಳಿ ಬಟ್ಟೆಗೆ ಅಂಟಿಸೋದು ಅಂತಂದ್ಬಿಟ್ಟು ಸಿಗುತ್ತೆ. ಹಾಗಂದ್ಬಿಟ್ಟು ಯಾವ್ಯಾವುದೋ ಗ್ಲೂಪ್ ತಗೋಬೇಡಿ, ಅದು ಅಂಟೋದಿಲ್ಲ. ಬಟ್ಟೆಗೆ ಅಂಟಿಸೋದು ಅಂತಂದ್ಬಿಟ್ಟು ಕೇಳಿ ನೀವು ತಗೋಬೇಕಾಗುತ್ತೆ. ಇದಿಷ್ಟ ಆಯ್ತಲ್ವ. ಇದನ್ನು 1/2 ಇಂಚ್ಗೆ ಕಟ್ ಮಾಡ್ಕೋಬೇಕು. ಯಾಕಂತಂದರೆ ನಾವು ಮಾರ್ಜಿನ್ ಬಿಡೋದಕ್ಕಿಂತ ಮುಂಚೆನೇ ಮಾರ್ಕ್ ಮಾಡಿರೋದು, ಹಾಗಾಗಿ 1/2 ಇಂಚ್ಗೆ ತಗೋತಾ ಇದ್ದೀನಿ. ಸೊ ಸ್ಲೀವ್ಸ್ದು ವಿಡ್ತ್ ಎಷ್ಟಿದೆ ಅಂತ ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೋದು. ಬಟ್ ನಾನು ಈಗೇನೆ ಕಟ್ ಮಾಡ್ತಾ ಇದ್ದೀನಿ ನೋಡಿ. ತುಂಬಾ ನೀಟಾಗಿ ಶೇಪ್ ಬರುತ್ತೆ ಅಲ್ವಾ, ಹಾಗಾಗಿ ಹೇಳಿದ್ದು ನಾನು ಆ ರೀತಿ ಸ್ಕೇಲ್ನ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಸ್ಲೀವ್ಸ್ದು ವಿಡ್ತ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಹನ್ನೊಂದು ಇಂಚಿದೆ, 5.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಆರ್ಮಲ್ ಬಂದು ಇಲ್ಲಿಗೆ ಬಂದಿತ್ತಲ್ವ. ಇವಾಗ ಇದು ಫಸ್ಟು ಈ ರೀತಿ ಇಲ್ಲಿ ಈ ಸೈಡು ಬಾರ್ಡರ್ ಕೊಟ್ಟಿದ್ದಾರೆ, ದೊಡ್ಡ ಬಾರ್ಡರು. ಇದನ್ನು ನಾವು ಸ್ಲೀವ್ಸ್ಗೆ ಯೂಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ಯಾಕಂತಂದರೆ ಬಾರ್ಡರ್ ಕೊಟ್ಟಿದ್ರು ಕೂಡ ಈ ಕಡೆ ಸೈಡು ಬಾರ್ಡರ್ ಇದೆ, ಈ ಕಡೆ ಸೈಡ್ ಕೂಡ ಬಾರ್ಡರ್ ಇದೆ ನೋಡಿ. ಈ ರೀತಿ ಎರಡೂ ಸೈಡ್ ಕೂಡ ಬಾರ್ಡರ್ ಇದೆ. ಬಟ್ ಪ್ರಿನ್ಸ್ ಕಟ್ಗೆ ಎರಡೂ ಇಟ್ಟರೆ ಸಾಕಾಗುತ್ತಾ ಅಂತ ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ.
ಸೊ ಈ ರೀತಿ. ಹಾಗೆಯೇ ಬ್ಯಾಕ್ ಪಾರ್ಟು. ಸೊ ಸಾಕಾಗೋದಿಲ್ಲ, ಹಾಗಾಗಿ ಏನು ಮಾಡಿ ಅಂತಂದರೆ ಒಂದೇ ಸೈಡು ಸ್ಲೀವ್ಸ್ನ ಇಟ್ಕೋಬೇಕು. ಹೇಗೆ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಫಸ್ಟು ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡ್ಬಿಡಿ. ಎಕ್ಸ್ಟ್ರಾ ಬೇಕು ಅಂತಂದರೆ, ಯಾಕಂದರೆ ಒಂದೊಂದು ಬ್ಲೌಸ್ ಪೀಸ್ ಏನಾಗುತ್ತೆ ಅಂತಂದರೆ ಚಿಕ್ಕದು ಕೊಟ್ಟಿರ್ತಾರೆ ಬ್ಲೌಸ್ ಪೀಸ್ನ. ಹಾಗಾಗಿ ಬೇರೆ ಬೇರೆ ಕಲರ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಯಾಕಂತಂದರೆ ಇದು ನಿಮಗೆ ಅರ್ಥ ಆಗಲಿ, ಅದು ಗೊತ್ತಾಗಲಿ ನಾವು ಅಣಿಸಿರೋ ಅಂಥದ್ದು ಅಂತ ಅಂದ್ಬಿಟ್ಟು ನಾನು ಕಲರ್ ಸ್ವಲ್ಪ ಚೇಂಜಸ್ ಯೂಸ್ ಮಾಡಿದ್ದೀನಿ. ಬಟ್ ಅದೇನು ಕಾಣಿಸೋದಿಲ್ಲ. ಸೊ ಇದು ಜಾಯಿಂಟ್ ಮಾಡಬೇಕಲ್ವಾ, ಹಾಗಾಗಿ ಇದನ್ನು ನಾನು ಸ್ಟಿಚಿಂಗ್ ಮಾಡುವಾಗಲೇ ಅಂಟಿಸ್ಕೋತೀನಿ. ಸೊ ಅಂಟಿಸಿ ನಾನು ತೋರಿಸ್ತೀನಿ. ಯಾಕಂತಂದರೆ ಈ ಕಡೆ ಸ್ವಲ್ಪ ಬಟ್ಟೆ, ಈ ಕಡೆ ಸ್ವಲ್ಪ ಬಟ್ಟೆನ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಬೇಕಲ್ವಾ, ಅದಕ್ಕೋಸ್ಕರ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾವು ಅಂಟಿಸಿ ಥ್ರೆಡ್ ಪೈಪಿಂಗ್ ಅನ್ನೋದನ್ನು ಹಾಕಬೇಕು. ನಾನು ಸ್ಟಿಚಿಂಗ್ ಮಾಡುವಾಗಲೇ ನಿಮಗೆ ಅಂಟಿಸಿ ಅದನ್ನು ಥ್ರೆಡ್ ಪೈಪಿಂಗು ಕೂಡ ಹಾಕಿ ತೋರಿಸ್ತೀನಿ. ಸೊ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ನ ರೆಡಿ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇನ್ನೊಂದು ಸೈಡ್ ಬಾರ್ಡರ್ ಇರೋ ಕಡೆ ಇವಾಗ ನಾವು ಯಾವ ರೀತಿ ಕಟ್ ವರ್ಕ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆಲ್ಲ ಈ ರೀತಿ ನೀಟಾಗಿ ಗ್ಲೂ ಹಾಕೊಂಡ್ಬಿಡಿ. ಬಟ್ಟೆದು ಆ ಕಡೆ ಈ ಕಡೆ ಹೋಗಬಾರ್ದು, ಆ ರೀತಿ ನೀಟಾಗಿ ಗ್ಲೂ ಹಾಕೊಳ್ಳಿ. ಸೊ ಮೇಲ್ಗಡೆ ಥ್ರೆಡ್ ಪೈಪಿಂಗ್ ಬರುತ್ತೆ ಅಲ್ವಾ, ಆವಾಗ ಅದು ಕಾಣಿಸೋದಿಲ್ಲ. ಅದಕ್ಕೆ ಏನು ಮಾಡಿ ಅಂತಂದರೆ ಎಡ್ಜಸ್ಗೆ ಹಾಕೋತಾ ಹೋಗಿ ಈ ರೀತಿ. ನೋಡಿ ಅದಷ್ಟು ಆಯಿತು. ಈ ಕಡೆ ಸೈಡ್ ಕೂಡ ಅಷ್ಟೇ. ಈ ಕಡೆನೂ ಕೂಡ ಅದೇ ರೀತಿ ಪೂರ್ತಿಯಾಗಿ ಎಲ್ಲ ಕಡೆನೂ ಹಾಕೊಂಡ್ಬಿಡಿ. ಎಲ್ಲ ಕಡೆನೂ ಹಾಕೊಂಡಾದ್ಮೇಲೆ ಬಟ್ಟೆ ಮೇಲ್ಗಡೆ ನೀಟಾಗಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಇದನ್ನು ಉಲ್ಟಾ ಇಟ್ಟು ಅಂಟಿಸಿ. ಸೊ ನಾನು ಹೇಳಿಲ್ಲ ನಿಮಗೆ ನೋಡಿ, ಅದನ್ನು ಕೂಡ ಯಾಕಂತಂದರೆ ಎರಡೂ ಸೈಡು ಒಂದೇ ರೀತಿ ಇದೆ ಅಂತಂದರೆ ಪರವಾಗಿಲ್ಲ. ಇಲ್ಲ ಅಂತಂದರೆ ಇದನ್ನು ಉಲ್ಟಾ ಇಟ್ಕೊಳ್ಳಿ. ಇದು ಬಂದು ಸೀದಾ ಇರಬೇಕು. ನಿಮಗೆ ಸೀದಾ ಪಾರ್ಟ್ ಬಂದರೂ ಉಲ್ಟಾ ಮೇಲೆ ನೀವು ಅಂಟಿಸ್ಬೇಕು. ಸೀದಾ ಮೇಲೆ ಅಂಟಿಸಿದ್ರೆ ನಾವು ಇನ್ನೌಟ್ ಮಾಡೋದಿಲ್ಲ ಅಲ್ವಾ, ಆವಾಗ ನಿಮಗೆ ಬ್ಲೌಸ್ ಹಾಳಾಗುತ್ತೆ. ನೋಡಿ ಈ ರೀತಿ ಈ ಕಡೆ ಸೈಡ್ ಇರಬೇಕು, ಇದು ಬಂದು ಉಲ್ಟಾ ಇರಬೇಕು. ಉಲ್ಟಾ ಸೈಡು ಅಂಟಿಸ್ಬಿಡಿ. ಈ ರೀತಿ ನೀಟಾಗಿ ಅಂಟಿಸಿ ಅದು ಅಂಟ್ಕೊಳ್ಳಿ. ಸ್ವಲ್ಪ ಅಂಟ್ಕೊಂಡಾದಮೇಲೆ ನಾವು ಕಟಿಂಗ್ ಮಾಡಿ ತೆಗೆಯೋಣ ಅದನ್ನು. ಇಲ್ಲ ಇಷ್ಟೆಲ್ಲ ಕಷ್ಟಪಡ್ಬೋದು. ಒಂದ್ಸಲ ನೀವು ಬೇಗ ಐಲೈನ್ ಮಾಡಿ, ಆವಾಗ ನಿಮಗೆ ಫ್ಯಾಟ್ ಅನ್ಕೊಳ್ತೆ. ಇದನ್ನೆಲ್ಲ ಐಲೈನ್ ಮಾಡ್ಬೋದು, ಆವಾಗ ನಿಮಗೆ ಫ್ಯಾಟ್ ಅನ್ಕೊಳ್ತೆ. ನೋಡಿ ಇದು ಸ್ವಲ್ಪ ಆಗುತ್ತೆ. ಒಂದು ಸ್ವಲ್ಪ ಬಿಟ್ಟು ಒಂದ್ಸಲ ನನಗೆ ಟೈಮ್ ಜಾಸ್ತಿ ಆಗುತ್ತೆ ಅಂತ ರಿವ್ಯೂ ಮಾಡಿದ್ರು. ಇವಾಗ ಚೆಕ್ ಮಾಡ್ತೀನಿ. ಅದನ್ನ ಚೆಕ್ ಮಾಡ್ತೀನಿ. ಇದಕ್ಕೆ ನೋಡಿ ಇಷ್ಟಕ್ಕೂ ಕೂಡ ಈ ರೀತಿ ಗ್ಲೂ ಹಾಕೊಂಡಿದ್ದೀನಿ ಅಲ್ವಾ, ಇದನ್ನು ಈ ರೀತಿ ಉಲ್ಟಾ ಮಾಡಿ ಸೊ ಅಂಟಿಸಿ. ಇದೇನು ಎಕ್ಸ್ಟ್ರಾ ಹೋಗುತ್ತೆ ಪೀಸು, ಹಂಗಾಗಿ ಇಲ್ಲಿ ಗ್ಲೂ ಆದರೂ ಚಿಕ್ಕ ಸೈಜ್ ಅಲ್ವಾ, ಪೀಸ್ ಜಾಸ್ತಿ ಇದೆ. ನೀವು ಹಂಗಂದ್ಬಿಟ್ಟು ಚಿಕ್ಕದು ಏನಾದರೂ ಬಟ್ಟೆ ಆಯಿತು ಅಂತಂದರೆ ಈ ರೀತಿ ಗ್ಲೂ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಹೇಳಿದೆ ಅಲ್ವಾ, ಈ ರೀತಿ ಅಂಟಿಸ್ಬಿಟ್ಟು ಒಂದ್ಸಲ ನೀಟಾಗಿ ಹಿಂಗೆ ಐರನ್ ಇಟ್ಬಿಡಿ, ಆವಾಗ ನಿಮಗೆ ಕೂರುತ್ತೆ. ಅದು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ. ಇವಾಗ ಇದಿಷ್ಟು ಆದಮೇಲೆ ನೋಡಿ ಈ ರೀತಿ ಪ್ರಿನ್ಸಸ್ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಈ ರೀತಿ ಆಪೋಸಿಟ್ ಇಟ್ಟು ಅದನ್ನು ಕೂಡ ಈ ರೀತಿ ಅಂಟಿಸ್ಬಿಟ್ಟು ಆದಮೇಲೆ ಇದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಇವಾಗ ಇದ್ರ ಸ್ಟಿಚಿಂಗ್ ವಿಡಿಯೋ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.